ಇವತ್ತು ಧಾರ್ಮಿಕ ಪೂಜೆ ಎರಡನೇ ದಿವಸದ ಪೂಜೆಯಲ್ಲಿ ನಾನು ಮತ್ತು ನನ್ನ ಶ್ರೀಮತಿಯವರು ಭಾಗವಹಿಸಿದ್ದೇವೆ. ಭಾಳ ಯಶಸ್ವಿಯಾಗಿ ಪೂಜಾ ಕಾರ್ಯಗಳು ನಡೆದಿದ್ದಾವೆ. ನಮ್ಮ ಸಂಪ್ರದಾಯದಂತೆ ಪ್ರತಿ ದಿವಸ ಆ ದುರ್ಗೆಗೆ, ತಾಯಿಗೆ, ಚಾಮುಂಡೇಶ್ವರಿಗೆ, ಭುವನೇಶ್ವರಿಗೆ ನಾವು ವಿಧ ವಿಧವಾದ ಅಲಂಕಾರವನ್ನು ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ. ಹಾಗಾಗಿ ಇವತ್ತು ಎರಡನೇ ದಿವಸ ಅದೇ ರೀತಿ ಅಲಂಕಾರ ಮಾಡಿ ಇವತ್ತು ಪೂಜಾ ಕಾರ್ಯಗಳನ್ನು ಮಾಡಿದ್ದೇವೆ. ಆ ತಾಯಿ ಎಲ್ಲರಿಗೂ ಸದ್ಮಂಗಳವನ್ನು ಕೊಡಲಿ ಹಾಗೆ ಅಂತೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ. ರಾಜ್ಯದಲ್ಲಿ ಸುಭಿಕ್ಷವಾಗಿ ಎಲ್ಲರಿಗೂ ಕೂಡ ಮಳೆ ಬೆಳೆ ಆಗಲಿ, ಜನರಿಗೆ ನೆಮ್ಮದಿ ಕೊಡಲಿ, ಮನಃಶಾಂತಿ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ. ನಿನ್ನೆ ದಿವಸ ಮೈಸೂರಿನಲ್ಲಿ ಶಾಸ್ತ್ರೋಕ್ತವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ. ತಾಯಿ ಚಾಮುಂಡೇಶ್ವರಿಗೆ ನಮಗೆ ಸದ್ಮಂಗಳವನ್ನು ಕೊಡಿ ಇಡೀ ರಾಜ್ಯಕ್ಕೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಬಾನು ಮುಷ್ತಾಕ್ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಏನು ಭಾಳ ದಿವಸದಿಂದ ಗೊಂದಲ ಇತ್ತು, ಆ ಗೊಂದಲ ನಿವಾರಣೆ ಆಗಿದೆ. ಆ ತಾಯಿಗೆ ಬಾನು ಮುಷ್ತಾಕ್ ಅವರು ಪುಷ್ಪಾರ್ಚನೆ ಮಾಡೋದರ ಮೂಲಕ ಪ್ರಾರ್ಥನೆಯನ್ನು ಸಲ್ಲಿಸಿ ಪೂಜಾ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಎಲ್ಲರಿಗೂ ದೇವರು ಎಲ್ಲರಿಗೂ ಸೇರುವಂಥದ್ದು ಮತ್ತು ದೇವರ ಆಶೀರ್ವಾದವು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಎಲ್ಲ ಧರ್ಮಗಳು ಅದನ್ನೇ ಕೇಳೋದು. ಯಾವುದೇ ಧರ್ಮದಲ್ಲಿದ್ದರೂ ಕೂಡ ನಮಗೆ ಒಳ್ಳೆಯದು ಮಾಡಿ ಅಂತ ನಾವು ಕೇಳ್ತೇವೆ ವಿನಃ ಕೆಟ್ಟದ್ದು ಮಾಡಿ ಅಂತ ಕೇಳೋದಿಲ್ಲ. ಮನಃಶಾಂತಿ ಕೊಡಿ ಮತ್ತು ಎಲ್ಲರಿಗೂ ಕೂಡ ನೆಮ್ಮದಿ ಕೊಡಿ, ಶಾಂತಿಯಿಂದ ಬಾಳ್ತಕ್ಕಂಥ ರೀತಿಯಲ್ಲಿ ಅವಕಾಶ ಮಾಡಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಸಹಜ. ಎಲ್ಲ ದೇವರು ಕೂಡ ಶಾಂತಿಯನ್ನೇ ಬಯಸ್ತವೆ. ಹಾಗಾಗಿ ನಮಗೆ ಯಾವುದೇ ವ್ಯತ್ಯಾಸಗಳಿಲ್ಲದೆ, ಭಾವನೆಗಳಿಲ್ಲದೆ ನಾವು ಇವತ್ತು ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇದು ನಾಡಿಗೆ ಒಂದು ಮಾದರಿಯಾಗಿ ಆಗ್ತದೆ ಅಂತ ಹೇಳಿ ನಾನು ಅಲ್ಲ, ನಾನು ಮನೆಯಲ್ಲಿ ಪೂಜೆ ಏನು ಮಾಡೋದಿಲ್ಲ. ನಮ್ಮ ಶ್ರೀಮತಿ ಅವರು ಮಾಡ್ತಾರೆ. ಆದರೆ ಇವತ್ತು ಬ್ರಹ್ಮಚಾರ್ಯ ರೂಪವನ್ನು ಇರ್ತಕ್ಕಂಥ ಆ ತಾಯಿಗೆ ಇವತ್ತು ಅಲಂಕಾರ ಮಾಡಿ ಪೂಜೆ ಮಾಡಿದ್ದೇವೆ. ತಾವೆಲ್ಲ ನೋಡಿದ್ರಿ, ಕೆಂಪು ಬಣ್ಣ ಅದು ಭಾಳ ಇಷ್ಟ ಅಂಥೇಳಿ ಪದ್ಧತಿ ಇದೆ, ಅದು ಧಾರ್ಮಿಕ ಪದ್ಧತಿ. ಆ ಕೆಂಪು ಬಣ್ಣ ಇವತ್ತು, ಹಾಗಾಗಿ ನಮ್ಮ ಎಲ್ಲ ತಾಯಂದಿರು ಸಹೋದರಿಯರು ಎಲ್ಲ ಕೆಂಪು ಸೀರೆ ಉಟ್ಕೊಂಡ್ಬಂದಿದ್ದಾರೆ. ನೀವು ಕೆಲವರೆಲ್ಲ ಕೆಂಪು ಟಿ ಶರ್ಟ್ ಹಾಕ್ಕೊಂಡಿದ್ದೀರಿ. ನಿಮಗೂ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ.